ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಷಷ್ಠಿ ಹಬ್ಬ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಚಾಮರಾಜನಗರದ ಕಡೆ ಯಾವ ರೀತಿ ಮಾಡ್ತಾರೆ ಷಷ್ಠಿ ಹಬ್ಬನ ಅನ್ನೋದನ್ನು ನಾನು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ನೋಡ್ಕೊಬರೋಣ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಬನ್ನಿ ಹಾಗಿದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕ್ಯಾಲೆಂಡರಲ್ಲಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಮ್ಮ ರಾಮನಾಥ್ಪುರ ಕಡೆ ಎಲ್ಲ ಮಾಡೋದು ಷಷ್ಠಿ ಹಬ್ಬನ ಶನಿವಾರ ದಿನವೇ ಮಾಡಿದರು. ನಾವು ಮಕ್ಕಳು ಬೇಗ ಸ್ಕೂಲ್ಗೆ ಹೋಗಿದ್ರು 7 ಗಂಟೆಗೆ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಕೆಲಸ ಇರೋದ್ರಿಂದ ಅವರು ಕೂಡ ಬೇಗ ಹೋಗಿದ್ರು. ಹಾಗಾಗಿ ನಾವು ಶನಿವಾರ ಮಾಡಲಿಲ್ಲ. ಈ ಕಡೆ ನಮ್ಮ ಚಾಮರಾಜನಗರ ಸೈಡೆಲ್ಲ ಅರ್ಧ ಜನ ಶನಿವಾರ ಮಾಡ್ಕೊಂಡಿದ್ರು, ಇನ್ನು ಅರ್ಧ ಜನ ಭಾನುವಾರನೂ ಕೂಡ ಮಾಡಿದರು. ಹಾಗಾಗಿ ನಾವು ಕೂಡ ಭಾನುವಾರನೇ ಮಾಡೋಣ ಅಂದ್ಬಿಟ್ಟು ಭಾನುವಾರನೇ ಮಾಡ್ತಾಯಿದ್ದೀವಿ. ನಾನು ಬೆಳಗ್ಗೆ ಬೇಗನೆ ಎದ್ದು ನೀರು ಕಾಯಿಸೋಂಡಿಗೆ ನಾನು ಸೌದೆ ಇತ್ತು, ಮೊದಲು ಸೌದೆ ಹಾಕಿಸ್ಕೊಂಡಿದ್ದೆ, ಸೌದೆ ಇತ್ತು. ಹಾಗಾಗಿ ನಾನು ಗೀಜರ್ನೇನು ಆನ್ ಮಾಡಲಿಲ್ಲ. ಸೌದೆ ಒಲೆಗೆ ನಾನು ಬೆಂಕಿ ಹಾಕಿದೆ. ನೀರು ಕಾದಿದ್ದಾಯಿತು. ನನ್ನ ಮಗಳು ಸ್ನಾನ ಮಾಡ್ಕೊಂಡಿಲ್ಲಿ ಹೊಸಲು ಎಲ್ಲೆಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದಾಳೆ. ಈ ರೀತಿ ಅರಿಶಿನ ಎಲ್ಲನೂ ಮೊದಲು ಸವರ್ಬಿಟ್ಟು ಅವಳು ರಂಗೋಲಿ ಹಾಕ್ತಾ ಇದ್ದಾಳೆ. ಅದಾದಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ನಾನು ಕೂಡ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ. ಒಳಗಡೆ ನಮ್ಮ ಮನೆಯವರು ಕೂಡ ಸ್ನಾನ ಮಾಡಿಕೊಂಡು ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಶನಿವಾರ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲನೂ ತೊಳೆದು ಇಟ್ಟಿದ್ದೆ. ಹಾಗೆ ಕಳಸಕ್ಕೆಲ್ಲ ನೀರು ತುಂಬೋದಕ್ಕೂ ಕೂಡ ನಾನು ಸ್ನಾನ ಮಾಡಿಕೊಂಡು ನೀರು ತಂದು ಇಟ್ಟಿದ್ದೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೂ ಈಜಿ ಆಯಿತು. ಹಾಗೆ ಭಾನುವಾರ ಆಗಿರೋದ್ರಿಂದ ಮಕ್ಕಳು ನಮ್ಮ ಮನೆಯವರು ಎಲ್ಲ ಮನೆಯಲ್ಲೇ ಇದ್ದರು. ಹಾಗಾಗಿ ನಾವು 7 ಗಂಟೆಗೇ ಪೂಜೆ ಎಲ್ಲ ಮನೇಲೇ ಮುಗಿಸಿದ್ವಿ. ಎಲ್ಲ ಒಂದೊಂದು ಕೆಲಸ ಮಾಡ್ಕೊಂಡ್ವಿ. ನಾನು ತಿಂಡಿಗೆ ರೆಡಿ ಮಾಡಿದೆ, ನಮ್ಮ ಮನೆಯವರು ಒಳಗಡೆ ಪೂಜೆಗೆ ರೆಡಿ ಮಾಡಿದರು. ಹಾಗೆ ಇಲ್ಲಿ ನನ್ನ ಮಗಳು ಹೊಸಲಿಗೆಲ್ಲ ಅವಳು ಕೂಡ ಪೂಜೆಗೆಲ್ಲ ರೆಡಿ ಮಾಡಿದ್ಲು. ಹಾಗಾಗಿ ಬೇಗನೆ ಆಗೋಯಿತು. ನಾನು ತಿಂಡಿಗೆ ಕಿಚಡಿ ಮಾಡಿದ್ದೆ. ಆ ಕಿಚಡಿ ರೆಸಿಪಿನ ನಾನು ನೆನ್ನೆ ಶೇರ್ ಮಾಡಿದ್ದೀನಿ. ನೋಡ್ದಿದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ನಾನು ಹಾಕಿರ್ತೀನಿ, ಅದನ್ನು ಕೂಡ ನೋಡಿ. ಈ ರೀತಿ ನಮ್ಮ ಮನೇಲಿ ಪೂಜೆ ಎಲ್ಲ ರೆಡಿ ಮಾಡಿದರು. ಮಗಳೇ ಅವಳೇ ಪೂಜೆ ಎಲ್ಲ ಮಾಡಿದ್ಲು, ಹೊಸ್ಲಿಗೆ ಪೂಜೆ ಮಾಡಿದ್ಲು. ಒಳಗಡೆ ನಾನು ಮತ್ತು ನಮ್ಮ ಮನೆಯವರು ಸೇರಿಕೊಂಡು ಪೂಜೆ ಮಾಡ್ಕೊಂಡ್ವಿ. ಮನೇಲೆಲ್ಲ ಪೂಜೆ ಆಯಿತು. ಇವಾಗ ಹುತ್ತಕ್ಕೆ ನಾವು ಏನೇನು ತಗೋ ಹೋಗಬೇಕು ಅಂದರೆ ಪೂಜೆ ಮಾಡೋದಕ್ಕೆ ತನಿ ಎರೆಯೋದಕ್ಕೆ ಹಾಲು ಮತ್ತು ಬೆಣ್ಣೆ ಇಲ್ಲಿ ಮಾರೋದಕ್ಕೆ ಬರ್ತಾರೆ ಮನೆ ಹತ್ರನೇ. 10 ರೂಪಾಯಿ ಕೊಟ್ಟರೆ ಇಷ್ಟು ಕೊಡ್ತಾರೆ. ಅದನ್ನು ತಗೊಂಡಿದ್ವಿ. ಮೇನ್ ಬೇಕಾಗಿರೋದು ಹಾಲು, ಬೆಣ್ಣೆ ಮತ್ತು ಪೂಜೆಗೆ ತೆಂಗಿನಕಾಯಿ ಮತ್ತು ಹೂವು ತಗೊಂಡಿದ್ದೀನಿ, ಕಟ್ಬಿಟ್ಟು ಇಟ್ಟಿದ್ದೀನಿ. ಹೂವು, ತೆಂಗಿನಕಾಯಿ, ಹಾಲು, ಬೆಣ್ಣೆ ಇಷ್ಟನ್ನು ನಾನಿಲ್ಲಿ ತಗೊಂಡಿದ್ದೀನಿ ನೋಡಿ. ಹಾಗೆ ಹಣ್ಣು, ಬಾಳೆಹಣ್ಣು ತಗೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವರಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಕಟ್ಟಿ ಇಡ್ತಾ ಇದ್ದಾರೆ. ಹೂವಿಟ್ಟೆ, ತೆಂಗಿನಕಾಯಿ, ಬಾಳೆಹಣ್ಣು ಇಷ್ಟು ಹಾಕಿದ್ದೀನಿ. ಒಂದು ಬ್ಯಾಗ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಲು ಬೆಣ್ಣೆನೂ ಕೂಡ ಇಲ್ಲಿ ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿ ಈ ರೀತಿ ಹಾಕಿದ್ದೀನಿ. ಹಾಗೆ ಧೂಪ, ನಮ್ಮ ಈ ಕಡೆ ಅಂತೂ ಧೂಪ ಇರಲೇಬೇಕು. ಮನೇಲಿ ಪೂಜೆ ಮಾಡುವಾಗಿರ್ಬೋದು, ಹೊರಗಡೆ ಪೂಜೆಗೆ ಹೋದಾಗ ಧೂಪ ಅಂತೂ ಬೇಕೇ ಬೇಕು. ಹಾಗೆ ವೀಳ್ಯದೆಲೆ ಮತ್ತು ಅಡಿಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಪೇಪರಲ್ಲಿ ಅರಿಶಿನ ಕುಂಕುಮ ಮತ್ತು ಕರ್ಪೂರ ಇಷ್ಟು ಇದು ಮಾಡಿಬಿಟ್ಟು ಹಾಕಿದ್ದೀನಿ. ಅದನ್ನು ಕೂಡ ಗಂಧದ ಕಡ್ಡಿ ಮತ್ತು ಒಂದು ತಟ್ಟೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹುತ್ತಕ್ಕೆ ಪೂಜೆ ಮಾಡಿಬಿಟ್ಟು ತನಿ ಎರೆದು ಬರೋದಕ್ಕೆ. ಎಲ್ಲ ರೆಡಿ ಮಾಡಿಕೊಂಡು ಬೀಗ ಹಾಕೋತಾ ಇದ್ದೀನಿ. ಒಂದು ಚೊಂಬು, ಒಂದು ತಟ್ಟೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಲ್ಲಿ ತಟ್ಟೆಗೆ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು. ನಮ್ಮ ಮನೆ ಹತ್ರನೇ ಇರೋದು, ನಮ್ಮ ಮನೆ ಹಿಂದೆಗಡೆನೇ ಇರೋದು. ನಾವು ಚಪ್ಪಲಿ ಏನು ಹಾಕ್ಕೊಂಡು ಬಂದಿಲ್ಲ. 4 ಜನನೂ ಇಲ್ಲಿ ಟ್ಯಾಂಕ್ ಇದೆ, ಟ್ಯಾಂಕಲ್ಲಿ ಕಾಲು ತೊಳ್ಕೊಳ್ತಾ ಇದ್ದೀವಿ. ತುಂಬ ಜನ ನೆನ್ನೆಲೂ ಕೂಡ ಪೂಜೆ ಮಾಡಿದ್ದಾರೆ. ಇಲ್ಲಿ ಇವಾಗಲೂ ಸ್ವಲ್ಪ ಜನ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹುತ್ತಕ್ಕೆಲ್ಲ ಈ ಕಡೆ ಕೋಳಿ ಎಲ್ಲ ಕೂದ್ಬಿಟ್ಟು ತಲೆ ಎಲ್ಲ ಹುತ್ತಕ್ಕೆ ಹಾಕ್ತಾರೆ. ಆದರೆ ನಾವು ಆ ರೀತಿ ಮಾಡೋದಿಲ್ಲ.
ನಾನು ಒಂದು ತಪ್ಪಲೆನಲ್ಲಿ ಅಂದರೆ ಚೊಂಬಲ್ಲಿ ನೀರು ತೊಗೊಂಡು ಬಂದಿದ್ದೆ. ಆ ಹುತ್ತದ ಸುತ್ತ ನೀರು ಹಾಕಿಬಿಟ್ಟು ತುಂಬಿದ ತಪ್ಪಲೆಯಲ್ಲಿ ನೀರು ಹಾಕಬೇಕು ಅಂತಾರಲ್ವ, ಹಾಗಾಗಿ ನೀವು ನೋಡ್ತಿರ್ಬೋದು ಕೋಳಿ ತಲೆ ಎಲ್ಲನೂ ಹಾಕಿದ್ದಾರೆ. ನಾವು ಆ ರೀತಿ ಯಾವಾಗಲೂ ನಾವು ಮಾಡೋದಿಲ್ಲ, ಹುತ್ತಕ್ಕೆ ಕೋಳಿ ಕೂದ್ಬಿಟ್ಟು ಹಾಕೋದು ಈ ರೀತಿ ಮಾಡೋದಿಲ್ಲ. ನಾನಿಲ್ಲಿ ಎಲ್ಲ ಇಡ್ತಾಯಿದ್ದೀನಿ, ಪೂಜೆ ಸಾಮಾನೆಲ್ಲ ತಟ್ಟೆಗೆ ಇಡ್ತಾಯಿದ್ದೀನಿ. ಪೂಜೆ ಮಾಡ್ಕೊಳ್ಳೋದಕ್ಕೆ ನಾವು ತಂದಿರೋಂಥ ತೆಂಗಿನಕಾಯಿ ಇರ್ಬೋದು, ಹೂವು ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಎಲ್ಲನೂ ನಾನಿಲ್ಲಿ ತಟ್ಟೆಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಕೂಡ ಇಲ್ಲಿ ತೆಂಗಿನಕಾಯಿ ಹೊಡ್ಕೊಬಂದು ಕೊಟ್ಟರು ಆ ಕಡೆ. ಹಾಗೆ ಇವಾಗ ಹಾಲು ಬೆಣ್ಣೆ ತಂದಿದ್ವಿ ಅಲ್ವಾ, ಅದಕ್ಕೆ ಒಂದು ಬಾಳೆಹಣ್ಣು ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಮುರಿದ್ಬಿಟ್ಟು ಹುತ್ತದ ಒಳಗಡೆ ಹಾಕಬೇಕು. ಅದು ಹಿಂದಿನಿಂದ ನಡ್ಕೊ ಬಂದಿರೋ ಪದ್ಧತಿ ಅಲ್ವಾ, ಹಾಗಾಗಿ ನಾವು ಮಾಡಲೇಬೇಕು. ತುಂಬ ಜನ ಇಲ್ಲಿ ಕೋಳಿನೂ ಕೂಡ ಕುಯ್ತಾಯಿದ್ರು. ಈ ಹುಡುಗರು, ಚಿಕ್ಕ ಹುಡುಗರು, ಇದೇನಕ್ಕಪ್ಪ ಇಷ್ಟು ಹತ್ತತ್ರ ಬರ್ತಾಯಿದ್ದಾರೆ ಎಲ್ಲ ಪೂಜೆ ಮಾಡೋದಕ್ಕೆ ಅಂತಿದೆ. ನಾನು ಸುಮಾರು ಹೊತ್ತು ನೋಡಿದೆ. ಅದಾದಮೇಲೆ ಗೊತ್ತಾಯಿತು, ನಾವು ಕಾಣಿಕೆ ಇಟ್ಟಿರ್ತೀವಲ್ವ ವೀಳ್ಯದೆಲೆ ಮೇಲೆ ಒಂದು 5 ರೂಪಾಯಿ 10 ರೂಪಾಯಿ ಈ ರೀತಿ ಇಟ್ಟಿರ್ತೀವಲ್ವ, ಆ ಕಡೆ ಒಂದು ಹುಡುಗಿ ಬಂದು ನಿಂತಿದೆ, ಈ ಕಡೆ ಒಂದು ಹುಡುಗ ಬಂದು ನಿಂತಿದೆ. ತುಂಬ ಜನ ಹುಡುಗರಿದ್ದರು. ಇಲ್ಲಿ ಮೊಟ್ಟೆನೂ ಕೂಡ ಹಾಕ್ತಾರೆ ಹುತ್ತಕ್ಕೆ. ಆ ಮೊಟ್ಟೆ ಮತ್ತು ದುಡ್ಡಿಗೋಸ್ಕರ ಬಂದು ಈ ಹುಡುಗರು ನಿಂತಿದ್ದಾವೆ. ಪೂಜೆ ಎಲ್ಲ ಮಾಡಿಕೊಂಡು ಮನೆ ಹತ್ತಿರ ಇರೋದ್ರಿಂದ ಬೇಗನೆ ಬಂದ್ವಿ. ಬೆಳಗ್ಗೆಯಿಂದ ಮಕ್ಕಳು ಕೂಡ ಏನೂ ತಿಂದಿರಲಿಲ್ಲ, ಹಾಗಾಗಿ ಅವು ಕೂಡ ತುಂಬ ಹೊಟ್ಟೆ ಹಸಿವು ಅಂತಿದ್ರು. ಬರೋ ತನಕ ಕುಕ್ಕರು ಕೂಡ ತಣ್ಣಗಾಗಿತ್ತು. ಕಿಚಡಿ ರೆಸಿಪಿ ಮಾಡಿದ್ದೆ ಅಲ್ವಾ, ಕಿಚಡಿ ಅನ್ನನೂ ಕೂಡ ರೆಡಿಯಾಗಿತ್ತು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 4 ಜನಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಮಕ್ಕಳಿಗೆಲ್ಲರೂ. ತಿಂಡಿ ಎಲ್ಲ ತಿಂದ್ಕೊಂಡು ಮಕ್ಕಳಂತೂ ಟೀ ಕಾಫಿ ಕುಡಿಯೋದಿಲ್ಲ. ನಾನು ಮತ್ತು ನಮ್ಮ ಮನೆಯವರು ಟೀ ಮಾಡ್ಕೊಂಡು ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಇಲ್ಲೇ ಪಕ್ಕದ ಮನೆ ಒಂದು ಆಂಟಿ ನನಗೆ ಹೂವು ಕೊಡ್ತಾರೆ ಕಟ್ಟೋದಕ್ಕೆ, ಸೇವಂತಿಗೆ ಹೂವು. ಸುಮ್ಮನೆ ಸಂಜೆ ತನಕ ಸುಮ್ಮನೆ ಏನಕ್ಕೆ ಟೈಮ್ ಪಾಸ್ ಮಾಡೋದಲ್ವ, ಕಟ್ಟಿದರೂ ನನಗೂ ಏನಕ್ಕಾದರೂ ಮನೆಗೆ ಬೇಕಾಗುತ್ತೆ ಖರ್ಚಿಗೆ. ಅದಕ್ಕೆ ನಾನು ಕೂಡ ಹೂವು ಇಸ್ಕೊಂಡು ಕಟ್ತೀನಿ. ಸಂಜೆ ತನಕ ಏನೂ ಕೆಲಸ ಇರಲ್ಲಲ್ವ, ಮಧ್ಯಾಹ್ನದ ಮೇಲೆ ಕೊಡ್ತಾರೆ. ಮಧ್ಯಾಹ್ನದ ಮೇಲೆ ನಾನು ಈ ರೀತಿ ಇಸ್ಕೊಂಡು ಕಟ್ಕೊಳ್ತೀನಿ. ಹಾಗೆ ಇಲ್ಲಿ ಎಲ್ಲ ತೊಟ್ಟು ಕಳೆದೋಗಿ ಬಿದ್ದಿರುತ್ತೆ ಅಲ್ವ ಹೂವು, ಇದನ್ನು ನಾನು ಬಿಸಾಡೋದಿಲ್ಲ, ಸೂಜಿನಲ್ಲಿ ಪೋಣಿಸ್ಬಿಟ್ಟು ದೇವ್ರ ಫೋಟೋಗೆ ಹಾಕ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ